ನಮಸ್ಕಾರ, ಶುಭೋದಯ, ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಇವೆಲ್ಲದರಿಂದ ಕೂಡ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಸರಳ ರೀತಿಯಲ್ಲಿ ಅಂತಂದರೆ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬಹುದು. ಇದರ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂತಂದರೆ ನಿಮಗೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿದ್ರೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ನಿನ್ನೆ ಕೂಡ ನಮಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆಚರಣೆ ಯಾವ ರೀತಿ ಮಾಡಬೇಕಾಗತ್ತೆ ಅಂತ ತಿಳಿಸಿದ್ರಿ. ಇವತ್ತು ಕೂಡ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ನಮಗೆ ತಿಳಿಸ್ಕೊಟ್ಟಿದ್ರಿ. ಕೃಷ್ಣ ಅಂದ ತಕ್ಷಣ ಒಂದು ರೀತಿಯಾಗಿರುವಂಥ ಲೀಲೆಗಳಾಗಿರ್ಬೋದು, ಅವನ ಒಂದು ತುಂಟತನ, ಬೆಣ್ಣೆನ ಕದ್ದಿದ್ದ, ಈ ರೀತಿ ಹಲವಾರು ಕಥೆಗಳನ್ನ ಕೇಳಿದ್ದೀವಿ. ಆದರೆ ಯಾವುದೋ ಸಂಪೂರ್ಣವಾಗಿ ತಲೆನಲ್ಲಿ ಉಳಿದಿರೋದಿಲ್ಲ. ಸೊ ಇವತ್ತು ವಿಶೇಷವಾಗಿ ಇವತ್ತು ಕೂಡ ಆಚರಣೆಯನ್ನು ಮಾಡ್ತಾ ಇರೋದ್ರಿಂದ ಅದರ ಮುಂದುವರೆದ ಭಾಗವಾಗಿ ಕೃಷ್ಣನ ಲೀಲೆಗಳಾಗಿರ್ಬೋದು, ಅವನ ಕಥೆಗಳು, ಹಿನ್ನೆಲೆ, ಈ ಜನ್ಮಾಷ್ಟಮಿದು ಇದೆಲ್ಲ ಯಾವ ರೀತಿ ಬಂತು, ಯಾವುದಾದ್ರೂ ಒಂದು ಕಥೆಯ ಮುಖಾಂತರ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಗುರುಗಳೇ. ನಿಮಗೆ ಶ್ರೀಕೃಷ್ಣ ಅಂದ ತಕ್ಷಣ ಏನು ನೆನಪಾಗುತ್ತೆ ಅನ್ನೋದು ಬಗ್ಗೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಓಂ ಶ್ರೀಕೃಷ್ಣಾಯ ನಮಃ. ಓಂ ಆ ಶ್ರೀಕೃಷ್ಣಾಯ ನಮಃ, ಲೀಲಾಮಾನುಷ ವಿಗ್ರಹಾಯ ನಮಃ. ಆ ಲೀಲಾಮಾನುಷ ಅನ್ನೋದನ್ನು ಮಾತಾಡಲಿಕ್ಕೆ ಇದೊಂದೇ ಹೊರಟು. ಇದನ್ನು ಮಾತಾಡಲಿಕ್ಕೆ ಹೊರಡ್ತೀವಿ ಅಂತಂದರೆ ಎಷ್ಟು ಇದೆ ಅವನ ಲೀಲೆಗಳು. ಅವನ ಬಾಲ್ಯದ ಲೀಲೆಯೋ, ಅವನ ಯೌವನದ ಲೀಲೆಯೋ, ಅಥವಾ ಅವನ ಜನ್ಮಕ್ಕೆ ಬರುವ ಮುನ್ನ ಎಲ್ಲಿ ಲೀಲೆಯೋ, ಜನ್ಮಕ್ಕೆ ಬಂದಾಗಿನ ಲೀಲೆ ಎಲ್ಲಿಯದೋ, ಈ ಪುಷ್ಪದಲ್ಲಿ ಪರಿಮಳ ಇದೆಯೋ ಅಥವಾ ಪರಿಮಳದಲ್ಲಿ ಪುಷ್ಪವಿದೆಯೋ, ನಮ್ಮ ಒಳಗಡೆ ಕೃಷ್ಣನಿದ್ದಾನೋ ಅಥವಾ ಕೃಷ್ಣನ ಒಳಗಡೆ ನಾವಿದ್ದೀವೋ ಅನ್ನೋ ಭಾವನೆಯಿಂದ ಇವತ್ತು ನೀವು ಆಚರಣೆ ಮಾಡ್ತೀನಿ ಅನ್ನೋದಾದರೆ ಅವನ ಲೀಲೆಗಳು ಅಂತಂದರೆ ಬಹಳ ಇದೆ ತಾಯಿ. ಈಗ ನಾನು ಅರ್ಧ ತಾಸಾದ್ರೆ ಮಾತಾಡಬೇಕು, ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದ್ರೆ ಯಾಕೆಂತಂದರೆ ಆತ ಹುಟ್ಟಿದ್ದು ಅಷ್ಟಮಿಯ ಮಧ್ಯರಾತ್ರಿಯಂದು, ಅದರಲ್ಲೂ ಕೂಡ 8ನೆಯವನು. ಅದಕ್ಕೆ ಅಷ್ಟಮಿ ತಿಥಿ. ಇಲ್ಲೇ ನಮಗೊಂದು ಲೀಲೆ ಸಿಕ್ಕಿಬಿಡುತ್ತೆ ಅವನದು. ಮಾತಾಡ್ಲಿಕ್ಕೆ ಹೋದರೆ ಹೆಜ್ಜೆ ಹೆಜ್ಜೆಗೂ ಒಂದೊಂದು ಲೀಲಾ ಮಾನಸ ವಿಗ್ರಹ, ಅದು ಆ ಭಗವನ್ ನಿಯಾಮಕ. ಅದಕ್ಕಾಗಿ ನನಗೆ ಬಹಳ ಬಹಳ ಪ್ರೀತಿ ಅಂತಂದರೆ ಅದಕ್ಕೆ ಈ ಇಸ್ಕಾನ್ನವರು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಂದರೆ ಭಗವಂತ ಹೇಗಿರಬೇಕು, ಭಕ್ತ ಹೇಗಿರಬೇಕು ಅನ್ನೋದನ್ನು ನಮಗೆ ತೋರಿಸಿಕೊಟ್ಟಾಗಿದೆ. ಹಾಗಾಗಿ ಈ ಮಹಾಭಾರತ ಈ ದ್ರೌಪದಿ ಸೀರೆಯನ್ನು ಎಳೆಯುವಾಗ ನೋಡಿ ಅದು ಎಲ್ಲಿ ಹೇಗೆ ಅಂತಂದೇಳಿ ಅವನೆಲ್ಲೋ ಸ್ವಲ್ಪ ಅವನ ಕೈ ಬೆರಳಿಗೆ ಸ್ವಲ್ಪ ಗಾಯವಾದಾಗ ಅವಳು ಒಂದು ಬಟ್ಟೆಯನ್ನು ಸರಿಗಿಂದ ತೆಗೆದುಬಿಟ್ಟು ಒಂದು ನೂಲನ್ನು ಕಟ್ತಾಳೆ. ಆ ನೂಲು ಕಟ್ಟೋದಕ್ಕೆ ನೂಲು ಹುಣ್ಣಿಮೆ ಅಂತ ಆಚರಣೆ ಮಾಡ್ತೀವಿ ನಾವು. ಆಮೇಲೆ ಅದಕ್ಕಾಗಿ ಅಣ್ಣನಿಗೆ ರಕ್ಷಾಬಂಧನ ಅಂತ ಮಾಡ್ತೀವಿ ನಾವು. ಈಗೆಲ್ಲ ನಮ್ಮಲ್ಲಿ ಆಚರಣೆಗಳುಂಟು. ಅಂತಹ ಲೀಲಾಮಾನಸ ವಿಗ್ರಹನಾಗಿರ್ತಕ್ಕಂತಹ ಭಗವಂತ ಎಲ್ಲಿಂದ ಎಲ್ಲಿಗೆ ತೆಗೆದುಕೊಂಡರೂ ಕೂಡ ಹಿಂದಿನ ಜನ್ಮದ ಲಿಂಕ್ ತಗೊಂಡು ಮಾತಾಡಿದ್ರೆ ಅರ್ಥ ಆಗ್ಬಿಡುತ್ತೆ. ಯಾರು ಆ ಅದಿತಿ ದ್ವಿತೀಯ ಮಗನಾಗಿ ಬಂದನ, ಬಟ್ ಅಲ್ಲಿ 8ನೆಯವನಿಗೆ ಯಾಕೆ ಆಗ್ತಾನೆ, 7ನೆಯವನು ಯಾಕೆ ಆಗಬಾರ್ದು, 6ನೆಯವನು ಯಾಕೆ ಆಗಬಾರದು ಅನ್ಲಿಕ್ಕೂ ಕೂಡ ಬಹಳ ಅದ್ಭುತವಾಗಿದೆ. ಅದನ್ನು ನಾನು ಛೇದಿಸಿ ಬಿಡಿಸಿ ನಿಮ್ಗೆ ಹೊರಟ್ರೆ ಅದೊಂದು ರಸಪಾಕ. ಅದಕ್ಕೆ ಪ್ರವಚನ ಅಂತ ಮಾಲಿಕೆ ಮಾಡಿದಾಗ ಕೃಷ್ಣನ ಸಂಪೂರ್ಣ ವೃತ್ತಾಂತ ಅಂತ ತಿಳಿಸಿದಾಗ ಅವನಿಗೆ 16,000 ಮಡದಿಯರು ಇವೆಲ್ಲ ಮಾತಾಡ್ತಾರಲ್ಲ, ಇದು ತುಂಟಾಟದ್ದು. ಅವನು ಯೌವನ ಇರಲಿಲ್ಲ ಆವಾಗಲೂ ಅದೆಲ್ಲ ನಡೆದಿದ್ದು ಕೂಡ. ಏನು ಆಟ ಆಡಿರ್ತಾನೆ ಅವ್ರ ಜೊತೆ ಆವಾಗ, ಅದನ್ನು ಹೇಗೆಯೋ ನಾವು ಬಿಂಬಿಸ್ಕೊಳ್ತೀವಿ, ಎಲ್ಲವನ್ನು ಜೀರ್ಣಿಸ್ಕೊಳ್ತಾನೆ. ಕೃಷ್ಣನನ್ನು ಏನಾದರೂ ಅಂದ್ರೂ ಅವ್ರಿಗೂ ಒಳಿತು ಮಾಡ್ತಾನೆ, ಏನೂ ಅನ್ನಲಿಲ್ಲ ಅವ್ರಿಗೂ ಒಳಿತು ಮಾಡ್ತಾನೆ. ಇದನ್ನು ನೋಡಿ ನಾವು ಕಲಿಬೇಕು. ನಮ್ಮನ್ನು ಯಾರೋ ಜರಿದ್ರು, ಯಾರೋ ನಮ್ಮ ಬಗ್ಗೆ ಬರೆದ್ರು, ನಾವೆಲ್ಲವೂ ಕೂಡ ಸಾಮಾನ್ಯವಾಗಿದ್ದು ಬಿಡಬೇಕು, ಅಷ್ಟಾಗಿದ್ದು ಬಿಡಬೇಕು. ಅನ್ಲಿಕ್ಕೆ ಕೃಷ್ಣನ ಬಗ್ಗೆ ಯಾವುದು ಹೇಳಬೇಕು ಯಾವುದು ಬಿಡಬೇಕು ನನಗೆ ಗೊತ್ತಿಲ್ಲ. ಬಹುಶಃ ಅವನವನ್ನ ಪಯಣವನ್ನು ಹೋಗ್ತಿರ್ಬೇಕಾದ್ರೆ ನೋಡ್ತಿರ್ಬೇಕಾದ್ರೆ ಅವನಿಗೆ ಬೆಣ್ಣೆನೇ ಯಾಕೆ ಇಷ್ಟ. ಇನ್ನು ರುಕ್ಮಿಣಿ ಜೊತೆಗೆ ಎಷ್ಟು ದಿನಗಳ ಕಾಲ ಇದ್ದ, ಬೃಂದಾವನದಲ್ಲಿ ಎಷ್ಟು ದಿನ ಇದ್ದ, ಆಮೇಲೆ ಸಾಂದೀಪನ ಗುರುಗಳ ಹತ್ರ ಎಷ್ಟು ವರ್ಷ ಇದ್ದ, ಅವ್ನು ರಾಜಕೀಯ ಯಾಕೆ ಮಾಡ್ದ, ಪಾಂಡವರ ಕಡೆ ಯಾಕೆ ಸೇರಿಕೊಂಡ,
ಯಾರವನನ್ನು ಕರೆದದ್ದು, ಇವೆಲ್ಲವನ್ನು ಕೂಡ ಒಂದು ವಿಶೇಷ ಮಾಲಿಕೆ ಅಂತ ಮಾಡಿದ್ರೆ ಬಹಳ ಔತಣಕೂಟ. ಅದು ನಾನೇನು ಹೇಳ್ತೀನಿ ಅಂತಂದರೆ, ನಮ್ಮ ಚಾನಲ್ ನೋಡ್ತಕ್ಕಂಥ ಭಕ್ತರು ಬಹುಶಃ ನನಗೆ ಅರ್ಥ ಆಗಿದ್ದಿಷ್ಟೇ, ಈ ರಾಮಾಯಣ, ಮಹಾಭಾರತ, ಭಾಗವತ, ಪುರಾಣ, ಇತಿಹಾಸ, ವೇದ, ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅಟ್ ಪ್ರೆಸೆಂಟ್ ಅವ್ರು ಏನೋ ಪೇನಲ್ಲಿದ್ದಾರೆ, ಆ ಪೇನಿಗೆ ಒಂದು ರೆಮಿಡಿ ಸಿಗುತ್ತೆ ಅನ್ನೋರು ನನಗೆ ಕಾಣಿಸ್ಕೊಳ್ತಾ ಇದ್ದಾರೆ ಜಾಸ್ತಿ ಅಂತ ಕಾಣ್ತಾ ಇದೆ. ಖಂಡಿತವಾಗಿ. ಅದಕ್ಕಾಗಿ ಸಂಕ್ಷಿಪ್ತವಾಗಿ ಈ ಕೃಷ್ಣನದ್ದು ಎಲ್ಲಿ ಅಂತಂದರೆ, ಈ ರುಕ್ಮಿಣಿ ಕೃಷ್ಣ ಇಬ್ಬರೂ ಕೂಡ ಮಾತುಕತೆ ನಡೆಯುವಾಗ ಈ ರುಕ್ಮಿಣಿ ಕೃಷ್ಣನ ಕೇಳ್ತಾಳೆ, ಸ್ವಾಮಿ ನಾನಂದರೆ ನಿಮಗಿಷ್ಟನಾ? ತುಂಬ ಇಷ್ಟ, ಭಾಳ ಇಷ್ಟ. ನಾನು ನಿಮ್ಮ ದೇಹದ ಯಾವ ಯಾವ ಭಾಗದಲ್ಲಿದ್ದೀನಿ? ನೀನಾ? ಈಗೋ ನನ್ನ ಹೃದಯದಲ್ಲಿದೆಯಾ? ಮತ್ತೆಲ್ಲಿದ್ದೀನಿ? ಈಗೋ ನನ್ನ ರಕ್ತದಲ್ಲಿದೆಯಾ? ಮತ್ತೆಲ್ಲಿದ್ದೀನಿ? ಈಗೋ ನನ್ನ ನರ ನಾಡಿಗಳಲ್ಲಿದೆಯಾ? ಮತ್ತೆಲ್ಲಿದ್ದೀನಿ? ನನ್ನ ಪ್ರತಿ ರೋಮ ರೋಮದಲ್ಲೂ ನೀನಿದೆಯಾ? ಹೀಗೆ ಎಲ್ಲ ಅಂಗಗಳು ವರ್ಣನೆ ಮಾಡ್ತಾ 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 ಇಲ್ಲಿದ್ದೀನಿ, ಇಲ್ಲಿದೆಯಾ, ಇಲ್ಲಿದೆಯಾ, ಇಲ್ಲಿದೆಯಾ. ಹಾಗಾದರೆ ಇನ್ನೊಂದು ಪ್ರಶ್ನೆ ಮಾಡ್ತೀನಿ ಸ್ವಾಮಿ, ನಾನು ಎಲ್ಲಿಲ್ಲ? ನಾನು ಎಲ್ಲಿಲ್ಲ? ನೀನಾ ರುಕ್ಮಿಣಿ? ನನ್ನ ಹಣೆ ಬರದಲ್ಲಿಲ್ಲ. ಆಶ್ಚರ್ಯ ಆಗತ್ತೆ. ಅಂದೇ ಅವತ್ತು ಏನು ಮಹಾದೇವ ಕೊಟ್ಟಿರ್ತಕ್ಕಂತಹ ಕೊಳಲಿತ್ತು, ದದೀಚಿಯ ಮಹರ್ಷಿಯ ಬೆನ್ನು ಮೂಳೆಯಿಂದ ಮಾಡಿತ್ತು ಮೂಳೆ, ಅದರಲ್ಲಿ ಏನು ಆ ಕೊಳಲು ಮಾಡಿದ್ದ ಅದನ್ನು ಅವಳಿಗಾಗಿನೇ ಅವತ್ತು ನುಡಿಸಿಬಿಟ್ಟು ಆಕೆ ಗಿಫ್ಟ್ ಕೊಟ್ಟು ಅಲ್ಲಿಂದ ಕಾಲು ಕಿತ್ತವ ಮತ್ತು ಎಂದೂ ಅಲ್ಲಿಗೆ ಬರಲೇ ಇಲ್ಲ. ಈಗ ಪ್ರೇಮ ಅಂತ ಇತ್ತು ಅಂತಂದರೆ ಅವಳ ಮೇಲೆ ಅಷ್ಟು, ಅಂದರೆ ನೀವು ಹೇಳೋ ಥರದ್ದು 16,000 ಜೊತೆ ಇದ್ದ ಹಾಗೆ ಅಂತ ಮಾತಾಡೋದಾದರೆ ಮತ್ತೊಂದು ಸಲ ಅದು ಬರ್ತಿದ್ದ. ಮತ್ತೆ ಆತ ಸಾಂದೀಪಿನ ಗುರುಗಳ ಹತ್ರ ಹೊರಟರು. ಆಗ ಸಾಂದೀಪಿನ ಹೇಳಿದರು, ಅಯ್ಯ ನೀನು ಹುಟ್ಟಿದ್ದು ಇದಕ್ಕಿದ್ದಕ್ಕಾಗಿ, ನೀನು ಬೆಣ್ಣೆ ಕದ್ದದ್ದಾಗಿರ್ಬೋದು, ನೀನು ಆಟ ಆಡಿದ್ದಾಗಿರಬಹುದು, ಇದು ಭಕ್ತರಿಗೆ ತೋರಿಸ್ಕೊಟ್ಟಿದ್ದೀಯ. ಯೌವನದಲ್ಲಿ ಹೀಗಿರಬೇಕು, ಬಾಲ್ಯದಲ್ಲಿ ಹೀಗಿರಬೇಕು ಅಂತ ಹೇಳ್ತೀಯ. ಆದರೆ ನೀನು ಕೌಮಾರ ತಲುಪುತ್ತಿದ್ದಂಗೆ ಏನು ಜವಾಬ್ದಾರಿ ಹೊತ್ಕೋಬೇಕು ನೀನು ಅನ್ನೋದನ್ನು, ಅದಕ್ಕೆ ನಾನು ಇಲ್ಲಿ ರಾಜಕೀಯ ಅನ್ನೋ ಪದ ಕೂಡ ಯಾಕೆ ಒಂದಷ್ಟು ಬಳಸಿ ಮಾತಾಡ್ತೀನಿ ಅಂತಂದರೆ, ಇಲ್ಲಿ ಆವತ್ತಿನ ಕಾಲ ಕೂಡ ಯುದ್ಧಗಳಿದ್ದು ಅನ್ನಲಿಕ್ಕೆ ತೋರಿಸ್ತಾ ಇದೆ. ಅಂತಹ ಯುದ್ಧಗಳಿದ್ದವು, ದಾಯಾದಿಗಳ ಕಾಲಗಳಿದ್ದವು, ಒಟ್ಟಾರೆ ಧರ್ಮದ ಪರವೇ ಇರ್ತಕ್ಕಂತಹದ್ದಕ್ಕಾಗಿ ಆತ ಸಾಂದೀಪನಿ ಗುರುಗಳ ಬಳಿ ಆ ಒಂದು ವಿದ್ಯೆಯನ್ನು ಕಲಿಯೋ ಮುಖಾಂತರ ಅವರ ಹತ್ರ ಇರಬೇಕಾಯಿತು. ಅಂತಹವರು ಈ ಪ್ರತಿ ಸಂದರ್ಭದಲ್ಲೂ ಪ್ರತಿ ಆಯಾಮದಲ್ಲೂ ಕೂಡ ನಾರದ ಮಹರ್ಷಿ ಕೃಷ್ಣನ ದರ್ಶನ ಮಾಡಿ ಹೋಗ್ತಾ ಇದ್ದ. ಈಗ ನಾವು ಬೆಳಗ್ಗೆ ಎದ್ದರೆ ನೋಡೋಗಲ್ವಾ, ಹೌದು, ಯಾರನ್ನಾದರೂ ಕೂಡ ಈಗ ಕೈ ಮುಗಿಯೋದು ಅಥವಾ ಫೋಟೋ ನೋಡೋದು ನಮಗೇನು ಅಭ್ಯಾಸ ಆಗಿರುತ್ತೋ, ಹಾಗೇ ಕೃಷ್ಣ ಪರಮಾತ್ಮನನ್ನು ಕಾಣಲಿಕ್ಕೆ ನಾರದ ಮಹರ್ಷಿ ಬಂದು ಹೋಗ್ತಾ ಇರ್ತಾನೆ. ಒಂದು ದಿವಸ ಆತನ ಕಾಣೋದಿಲ್ಲ. ನಾರದ ಬರ್ತಾನೆ, ಕೃಷ್ಣನ ದರ್ಶನ ಮಾಡೋದು ಅವನಿಗೆ ಬಹಳ ಪ್ರಫುಲ್ಲತೆ ಕೊಡ್ತಾಯಿತ್ತು, ಬಹಳ ಸಂತೋಷ ಕೊಡ್ತಾಯಿತ್ತು, ಬಹಳ ಖುಷಿ ಕೊಡ್ತಾಯಿತ್ತು. ಆದರೆ ಕಾಣಲಿಲ್ಲ. ಮತ್ತು ಅಲ್ಲಿಂದ ಬರ್ತಾನೆ, ರುಕ್ಮಿಣಿ ಮನೆಗೆ ಬರ್ತಾನೆ. ಅಮ್ಮ, ಕೃಷ್ಣ ಪರಮಾತ್ಮ ಎಲ್ಲಿ ತಾಯಿ ಅಂತ ಕೇಳ್ತಾನೆ. ಸ್ವಾಮಿ ನಮ್ಮ ಮನೆಗೆ ಬರಲಿಲ್ಲ ಇವತ್ತು ಅಂತ ಹೇಳ್ತಾರೆ. ಹೌದಾ, ಇಲ್ಲೂ ಬರಲಿಲ್ಲ ಸರ್, ಅಲ್ಲಿ ಇಲ್ವಲ್ಲ ಅಂತೇಳಿ ಬೇಸರವಾಗಿ ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ಬೇಸರದಲ್ಲಿ ಅವನು ಏನೆಲ್ಲ ಕೂಡ ನಿಂತ್ಕೊಂಡು ಹೋಗ್ತಾ ಇದ್ದಾನೆ ಅಂತಂದರೆ, ಹೇ ಗೋಪಾಲಕ, ಹೇ ಕೃಪಾ ಜಲನಿಧೆ, ಹೇ ಸಿಂಧು ಕನ್ಯಾಪತೆ, ಹೇ ಕಂಸಾಂತಕ, ಹೇ ಗಜೇಂದ್ರ ಕರುಣಾಪಾರೇಣ, ಹೇ ಮಾಧವ, ಹೇ ಮಾಧವ ಅಂತ ಹೇಳಿ ಅವನನ್ನು ಪರಿಪರಿಯಾಗಿ ಹಾಡ್ತಾ ಹೋಗ್ತಿರ್ಬೇಕಾದ್ರೆ ಪ್ರತಿಮುಖ ಲೀಡ ಬಂಧುರ, ಯಾವ ಬಂಧುವನ್ನು ಮಾತಾಡಿಕೊಳ್ಳುತ್ತಾ, ಯಾವ ಬಂಧುವನ್ನು ಆತ ಹೊಗಳಿಕೊಳ್ಳುತ್ತಾ ಮಂತ್ರ ಪುರಸ್ಸರ ಮಾಡಿಕೊಂಡು ಹೊರಡುತ್ತಿದ್ದನೋ ಆ ದಾರಿಯಲ್ಲಿ ಆತ ಧಾವಿಸ್ತಾನೆ. ಅಂತ ಕೃಷ್ಣ ಬಂದ ಕೂಡಲೇ, ಕೃಷ್ಣ ಎಲ್ಲೋಗಿದ್ದೆ ಕಣಪ್ಪ ನೀನು, ನಿನ್ನ ದರ್ಶನ ಭಾಗ್ಯ ಪಡೆದೆ, ನಾನು ಏನು ಮಾಡ್ತೀನಿ, ನಾನು ಯಾವ ಕೆಲಸ ಮಾಡ್ತೀನಿ, ನನಗೆ ಯಾಕೆ ನೀನು ಅನುಗ್ರಹ ತೋರಿಲ್ಲ, ಯಾಕೆ ನೀನು ನಾನು ಯಾವಾಗಲೂ ಹುಡ್ಕೊಂಡು ಬರ್ತಿದ್ದೀನಲ್ಲ, ನನಗೆ ಯಾಕೆ ಸಿಗಲಿಲ್ಲ? ಏನು ನಿನ್ನನ್ನು ಹುಡುಕೊಂಡು ಬರೋದಾ? ಆ ರೀತಿ ಮಾಡಬೇಡ, ಹುಡುಕೊಂಡು ಬರಬೇಡ. ಯಾಕೆ? ನಾನು ಯಾವುದೇ ಕಾರಣಕ್ಕೂ ಎಲ್ಲಿಯೂ ಕೂಡ ಇರಲಾರೆ. ಎಲ್ಲೂ ಇರಲ್ಲ ಅಂತಂದರೆ, ಅಲ್ಲ, ಭೂಲೋಕದಲ್ಲಿ ಜನ ಹೀಗೆಲ್ಲ ಮಾಡ್ತಿದ್ದಾರೆ. ಅನೇಕ ಕಡೆ ನಿನಗೊಂದು ಮಂಟಪ ಮಾಡಿದ್ದಾರೆ, ನಿನಗೊಂದು ದೇವಾಲಯ ಅಂತ ಮಾಡಿದ್ದಾರೆ, ಮತ್ತು ಯಜ್ಞ ಅಂತ ಮಾಡ್ತಾರೆ, ಹೋಮ ಅಂತ ಮಾಡ್ತಾರೆ, ಹವನ ಅಂತ ಮಾಡ್ತಾರೆ, ಅಲಂಕಾರ ಅಂತ ಮಾಡ್ತಾರೆ, ವಿಗ್ರಹ ಅಂತ ಮಾಡ್ತಾರೆ, ಇವೆಲ್ಲದರಲ್ಲೂ ಕಳಶ ಅಂತ ಮಾಡ್ತಾರೆ. ಇದೆಲ್ಲ ಆವಾಹನೆ ಮಾಡ್ತಾರೆ. ಓಂ ಭೋಹೋ ಶ್ರೀಕೃಷ್ಣ ಮಾವಾಹಯಾಮಿ ಅಂತ, ಓಂ ಭೋಹ ಶ್ರೀಕೃಷ್ಣ ಮಾವಾಹಯಾಮಿ ಅಂತ. ಅಲ್ಲಿಗೂ ಬರಲ್ಲ ಅಂತ ಹೇಳ್ತಾನೆ.
ಈ ರೀತಿ ನಾರದ ಕೇಳಿದ ಎಲ್ಲ ಪ್ರಶ್ನೆಗಳನ್ನ ಅಲ್ಲೂ ಬರಲ್ಲ, ಅಲ್ಲೂ ಬರಲ್ಲ, ಅಲ್ಲೂ ಬರಲ್ಲ. ಏನಿದೆ ಕೃಷ್ಣ, ನೀನೇ ಬರಲ್ಲ ಅಂದರೆ ಗತಿ ಏನು? ನೀನೇ ಬ್ರಹ್ಮಾಂಡ ನಾಯಕ, ನೀನೇ ಜಗದ್ರಕ್ಷಕ, ನೀನೆಲ್ಲರನ್ನು ಕಾಪಾಡುವವ, ನೀನೇ ಅಂತಹ ತೊಂದರೆ ಸಂದರ್ಭದಲ್ಲಿ ಅವರು ಕರೆದಾಗ ನಾನು ಬಂದಾಗ ನೀನು ದರ್ಶನ ಕೊಡಿಲ್ಲ ಅಂದರೆ ಹೇಗಾಗತ್ತೆ? ಆವಾಗ ನದೇವೋ ವಿದ್ಯತೆ ಕಾಷ್ಟೆ ನ ಪಾಷಾಣೆ ನ ಮೃಣ್ಮಯೇ. ಯಾವುದೇ ತರಹದ ಕಲ್ಲಲ್ಲೂ ನಾನು ಇರೋದಿಲ್ಲ, ಯಾವುದೇ ತರಹದ ಮರದ ಬೊಂಬೆಯಲ್ಲೂ ನಾನು ಇರೋದಿಲ್ಲ, ಯಾವುದೇ ವಿಗ್ರಹದಲ್ಲಿ ನಾನು ಇರೋದಿಲ್ಲ. ಅದೇ ಯಾಕಿರೋದಿಲ್ಲ? ನೀನು ಹಾಗಿಲ್ಲ ಅಂದರೆ ಕತೆ ಏನು? ನಾವೆಲ್ಲ ಭಕ್ತರು ಪೂಜೆ ಮಾಡ್ತೀವಲ್ಲ, ಮತ್ತು ಏನಕ್ಕೆ ಮಾಡ್ಬೇಕು ನಾವು? ಯಾಕೆ ಮಾಡಬೇಕು ನಿನಗೆ? ನೀನು ಇರಲ್ಲ ಅಂದರೆ? ಆಗ ಕೃಷ್ಣ ಹೇಳ್ತಕ್ಕಂಥದ್ದು, ನಾನು ಎಲ್ಲಿರ್ತೀನಿ ಗೊತ್ತಾ? ಎಲ್ಲಿರ್ತೀನಿ ಅಂದರೆ ಮದ್ಭಕ್ತಾಹ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ಮದ್ಭಕ್ತಾಹ ನನ್ನ ಭಕ್ತರು, ಯತ್ರ ಗಾಯಂತಿ ಎಲ್ಲಿ ನನ್ನ ಧ್ಯಾನವನ್ನು, ಎಲ್ಲಿ ನನ್ನ ಹಾಡನ್ನು, ಎಲ್ಲಿ ನನ್ನ ಭಜನೆಯನ್ನು ಗಾಯಂತಿ ಮಾಡ್ತಾ ಇರ್ತಾರ, ತತ್ರ ತಿಷ್ಠಾಮಿ ಅಲ್ಲಿರ್ತೀನಿ ನಾನು. ಸುಮ್ಮನೆ ನಾನು ಎಲ್ಲೋ ಇರಲಿ, ಯಾಕಿರಲಿ? ಅವ್ರು ಆಡಂಬರದ ಪೂಜೆ ಮಾಡೋದು ನಾನು ಅಲ್ಲಿರಬೇಕಾ? ಅವ್ರು ಶ್ರದ್ಧೆ ಭಕ್ತಿ ಇಲ್ಲ ಅಂದ್ರೆ ಅಲ್ಲಿ ನಾನು ಇರಬೇಕಾ? ಅದಕ್ಕಾಗಿಯೇ ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ಅಂತ ಅವನು ಹೇಳಿದಾನಂತಂದಾಗ ನಾವು ಏನು ಮಾಡಬೇಕು? ಅವನಲ್ಲಿದ್ದಾನೆ ಅಂತ ಭಾವನೆ ಮಾಡಿಕೊಳ್ತಾ, ಅದಕ್ಕೆ ನಾನು ಹೇಳ್ತೀನಿ, ಯಾವಾಗಲಾದ್ರೂ ಅಂತ ಪ್ರವಚನ ಮಾಲಕ್ಕೆ ಅಂತ ಹೋದಾಗ ನಮ್ಮಲ್ಲಿರ್ತಕ್ಕಂತಹ ಒಳಗಣ್ಣು ತೆರೆದು ಒಳಗಣ್ಣಿನೊಳಗಿಂದ ಒಳಗೊಳಗಿರುವ ಬಗೆಗಣ್ಣ ಶ್ರೀಕೃಷ್ಣ ಪರಮಾತ್ಮನನ್ನು ಕಾಣತಕ್ಕಂಥ ಆಸೆಯಿಂದ ನಾವು ಕೈಗೊಂಡಿರ್ತಕ್ಕಂಥ ಕೈಂಕರ್ಯವನ್ನು ಸಾಂಗೋಪಾಂಗವಾಗಿ ವಿಧಿವತ್ತಾಗಿ ಕ್ರಮಬದ್ಧವಾಗಿ ನಮಗೆ ಗೋಚರ ಆಗತಕ್ಕಂಥ ರೀತಿಯಲ್ಲಿ ಅವನ ನಾಡಿ ಕೊಂಡಾಡಿ ಮಾಡತಕ್ಕಂಥದ್ದಾದರೆ ಮಾತ್ರ ಸರ್ವದಾ ಸಂಪದನ ಪಡೀಲಿಕ್ಕೆ ಸಾಧ್ಯವಿದೆ. ಸರ್ವದಾ ಸಂಪದನ ಪಡಲಿಕ್ಕೆ ಸಾಧ್ಯವಿದೆ. ಇದೇನೂ ಮಾಡದೆ ಅವರು ಹೇಳಿದ್ರು ಇವರು ಹೇಳಿದ್ರು ಅದಂತೆ ಇದಂತೆ ಅವೆಲ್ಲ ಬಿಡು, ನಿನಗೆ ಏನು ತೋಚುತ್ತಾ ಇದೆ ಒಟ್ಟಾರೆ ಅವನನ್ನು ಬರಮಾಡಿಕೊಳ್ಳಬೇಕು. ಅಂದರೆ ನಾವಿಲ್ಲಿ ಸೂಕ್ಷ್ಮ ಅಂಡ್ ಸ್ಥೂಲ ಎರಡಿದೆ. ನೀನು ಸ್ಥೂಲದಲ್ಲೇ ಒದ್ದಾಟ ಮಾಡ್ತಾ ಇದೆಯಾ, ಆ ಬೊಂಬೆ ಹಿಡು ಈ ಬೊಂಬೆ ಹಿಡು ಅಂತ. ಸೂಕ್ಷ್ಮವಾಗಿ ಅಂತಶ್ಚಕ್ಷುನ ತೆರೆ ಅಂತ ಹೇಳ್ತಾನೆ. ಹಾಗೆ ಮಾಡಿ ಕೃಷ್ಣನನ್ನು ನೋಡಿದರೆ ಮಾತ್ರ ಖಂಡಿತ ಅವ ಕಣ್ಣಿಗೆ ಕಾಣ್ತಾನೆ, ತುಂಬ ಕಣ್ಣಿಗೆ ಕಾಣ್ತಾನೆ. ನನಗೆ ಇತ್ತೀಚೆಗೆ ಮನೆ ಯಾರೊಬ್ಬರು ಪರಿಚಯ ಆದವರು ಬಂದರು, ಸ್ವಾಮೀಜಿ ನಾನು ನಿಜ ದೇವರನ್ನು ಮತ್ತೊಬ್ಬರನ್ನ ಇದ್ಯಾವುದನ್ನು ನಂಬುವಲ್ಲ, ಸ್ವಲ್ಪ ರಿಸರ್ಚಿಂಗ್ ಸ್ವಲ್ಪ ಮಾಡೋದು ಜಾಸ್ತಿ. ನನಗೆ ಇತ್ತೀಚೆಗೆ ಯಾಕೋ ಎಷ್ಟು ಅಂದರೆ ಅಷ್ಟು ಸಲ ರಿಸರ್ಚ್ ಮಾಡ್ತಾನೇ ಇದ್ದೀನಿ. ನನಗೆ ರಾತ್ರಿ ಎಲ್ಲ ಕನಸಲ್ಲ ಕೃಷ್ಣನೇ ಬರ್ತಾನೆ, ಕೃಷ್ಣ ಬರುತ್ತೆ. ಬಟ್ ಮನೇಲಿ ಓಡಾಡಬೇಕಾದ್ರೆ ಶಬ್ದ ಆಗುತ್ತೆ, ತುಂಬ ಸಲ ಶಬ್ದ ಆಗುತ್ತೆ. ಅಷ್ಟು ಇಷ್ಟು ಅಲ್ಲ, ನಾನು ಆಲ್ರೆಡಿ ನಾನು ಮನೆಯಲ್ಲಿ ಕರೆಂಟೆಲ್ಲ ಡಿಸ್ಕನೆಕ್ಟ್ ಮಾಡಿಬಿಟ್ಟಿದ್ದೀನಿ. ನನಗೆ ಗೊತ್ತಿಲ್ಲದ ಫ್ಯಾನ್ ತಿರುಗುತ್ತೇನೋ ಅಂತ, ಆದರೂ ಕೂಡ ಶಬ್ದ ಬರುತ್ತೆ. ಸ್ವಾಮೀಜಿ ಏನಿದು ಅಂತ ಕೇಳ್ತಾನೆ. ಅಂದರೆ ಆತ ರಾತ್ರಿ ಸಂದರ್ಭದಲ್ಲಿ 1-2 ತಾಸು ಕೃಷ್ಣನನ್ನೇ ಕುರಿದು ಜಪ ಮಾಡ್ತಾನಂತೆ. ಅವನಿಗೆ ಯಾವುದೋ ಒಂದು ಕಷ್ಟ ಬಂದಿದ್ದಕ್ಕಾಗಿ ರಾತ್ರಿ ಮಲಗೋ ಸಂದರ್ಭದಲ್ಲಿ 10 ಬಿಟ್ಟು ಮಲಗ್ತಿದ್ದಂತೆ. ಇದೆಲ್ಲ ನಡೆದು ಆದಮೇಲೆ ಒಂದು ಅವನು ಏನು ಅಂದುಕೊಂಡಿದ್ದು ಆ ಕೆಲಸಕ್ಕಾಗಿ ಸಾಕ್ಷೀಭೂತವಾಗಿ ಯಾವುದೋ ಒಂದು ಪೆಟ್ಟಿನಲ್ಲಿ ಹಳೇ ಪತ್ರಗಳು ಸಿಕ್ಕದಂತೆ ಆತನಿಗೆ. ಅವನ ಜೀವಮಾನದಲ್ಲಿ ಆ ಥರ ಸಿಕ್ಕಿಲ್ವಂತೆ. ಅದು ಪಡ್ಕೊಂಡ ಅಂತ ಆತನ ಹೇಳ್ತಾನೆ, ಗೊತ್ತಿಲ್ಲ ನಿನಗೆ ಆ ಶಬ್ದ ಏನು ಮಾಡಿಸುತ್ತೆ ನಿನ್ನನ್ನು ಅಂತಂದರೆ, ಈ ಎಲ್ಲ ಆಫ್ ಮಾಡಿಸೋದು ಮತ್ತೊಂದು ಇನ್ನೊಂದು ಮಾಡಿಸಿ ನಿನಗೆಲ್ಲೋ ಹಳೇ ಪೆಟ್ಟಿಗೆಯಲ್ಲಿ ಕೈ ಇಡಬೇಕು ನೀನು, ಅಲ್ಲಿ ತನಕ ನಿನ್ನ ಕರ್ಕೊಂಡು ಹೋಗುತ್ತೆ. ಅದು ಆ ಶಕ್ತಿ ಅನ್ನೋದು, ಆ ಶಬ್ದ ಅನ್ನೋದು ಆ ಪೆಟ್ಟಿ ಕರ್ಕೊಂಡೋಗಿ ಅವನನ್ನು ಕೈ ಇಡಿಸಿದೆ. ಅಂದರೆ ಅವನು ಶಬ್ದ ನೋಡಬೇಕಲ್ಲ ಇದೆಲ್ಲಿಂದ ಬರ್ತಾ ಇದೆ ಅಂತ. ಅದಕ್ಕೆ ನೋಡ್ತಾ 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 ಆ ಪೆಟ್ಟಿ ತನಕ ಆ ಒಂದು ಎನರ್ಜಿ, ಆ ಒಂದು ಶಕ್ತಿ, ಆ ಒಂದು ಪವರ್ ಅವನನ್ನು ಕರೆದುಕೊಂಡೋಗಿ ಅಲ್ಲಿ ಬಿಟ್ಟಿದೆ. ಬಹುಶಃ ಗೊತ್ತಿಲ್ಲ ಯಾರಿಗೆ ಯಾವ ರೀತಿ ಗೋಚರ ಆಗ್ತಾನೋ. ನಾನು ಏನು ಹೇಳ್ತೀನಿ ಅಂತಂದರೆ, ಇಂಥ ಅಷ್ಟಮಿಗಳಲ್ಲಿ, ಇಂಥ ವಿಶೇಷ ದಿನಗಳಲ್ಲಿ ಅವನನ್ನು ಹಾಡಿ ಕೊಂಡಾಡ್ತಕ್ಕಂಥದ್ದು, ಅವನ ಎಲ್ಲ ತರಹದ್ದು ಕೂಡ ನನಗಿಂತಲೂ ಚೆನ್ನಾಗಿ ನೀವು ಅದ್ಭುತವಾಗಿ ಕೃಷ್ಣನನ್ನು ಹಾಡಿ ಕೊಂಡಾಡ್ತೀರಿ. ಅವನನ್ನು ಕರೀರಿ, ಪ್ರೀತಿಯಿಂದ ಕರೀರಿ, ನಿಮ್ಮ ಕಷ್ಟವನ್ನು ಹೇಳಿಕೊಡಿ. ಇಂತಹ ದಿನಗಳಲ್ಲಿ ಬೇರೆ ದಿನಗಳಲ್ಲಿ ಏನಿದೆಯೋ ಅದರ 1000 ಟೈಮ್ಸ್ ಎನರ್ಜಿ ಇಂತಹ ದಿನಗಳಲ್ಲಿ ಇರುತ್ತೆ ಅಂತಕ್ಕಂಥದ್ದು ಪ್ರತೀತಿ ಕೂಡ. ಆದ್ದರಿಂದ ಅವನಿಗೆ ಕೊಂಡಾಡ್ತಕ್ಕಂಥದ್ದು, ಯಾರಾದರೂ ವೃದ್ಧರಿಗೆ ಸೇವೆಯನ್ನು ಮಾಡತಕ್ಕಂಥದ್ದು, ಪ್ರಾಣಿ ಪಕ್ಷಿಗಳು ದೀನ ದಲಿತರಲ್ಲಿ ಸೇವೆಯನ್ನು ಮಾಡತಕ್ಕಂಥ ಭಾವನೆ ಇಟ್ಕೊಳ್ಳಿ. ಕೃಷ್ಣ ಪ್ರಸಾದ ನೀವೇನು ಮಾಡಿದರೂ ಅದಕ್ಕೆ ಉಣಬಡಿಸ್ತಕ್ಕಂಥದ್ದು. ನೀವು ಊಟ ಮಾಡುವ ಮುನ್ನ ಯಾರಾದರೂ ಪ್ರಾಣಿ ಪಕ್ಷಿಯ ಶರಣರಿಗೆ ಹಾಕೇನೆ ಊಟ ಮಾಡ್ತೀನಿ ಅಂತಂದರೆ ಇಲ್ಲಿಗೆ ಶ್ರೀಕೃಷ್ಣ ಸಾಫಲ್ಯವಾಯಿತು ಅಂತಕ್ಕಂತಹ ಮಾತು ಎಚ್ಚರಿಸಿ ಹೇಳ್ತಾನೆ. ಯಾಕಂತಂದರೆ ಅಕ್ಷಯ ಪಾತ್ರೆ ಕೊಟ್ಟ, ಅಲ್ಲಿ ಒಂದೇ ಒಂದು ತುಳಸಿ ದಳ ಇತ್ತು, ಮತ್ತೆ ಅದನ್ನು ತೆಗೆದುಕೊಂಡಾಗ ಪೂರ್ಣ ಆಯ್ತು ಅವನಿಗೆ. ಒಂದೇ ಒಂದು ದಾರವನ್ನು ಅವನು ಕಟ್ಟಿದ್ಲು, ಅಕ್ಷಯವಾಗಿ ಸೀರೆಯನ್ನು ಕೊಟ್ಟ ದ್ರೌಪದಿಗೆ. ನೀವು ಒಂದು ಸಲ ಅವನು ಬೇಡಿದರೆ ಯಾವ ಜೀವಂಚ ಕಾಲವು. ಅಷ್ಟು ಮಾತ್ರವಲ್ಲ,
ಜನ್ಮಾಂತರಗಳು ನಿಮಗೆ ಅವ ಕಾಯುತ್ತಿರುತ್ತಾನೆ. ನಮಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಬೇಡಿಕೊಳ್ಳೋದು ಮಾಡೋದು ಬರಬೇಕಷ್ಟೇ. ಅಂಥ ಚಕ್ಷುವಿನಿಂದ ನೋಡುವಂಥ ಕಲೆಯನ್ನು ನೀವು ಕರಗತ ಮಾಡ್ಕೊಳ್ತೀನಿ ಅಂತಂದರೆ ಶ್ರೀಕೃಷ್ಣನನ್ನು ಉಪಾಸನೆ ಮಾಡಿದ ಹಾಗೆ, ಶ್ರೀಕೃಷ್ಣನನ್ನು ಆರಾಧನೆ ಮಾಡಿದ ಹಾಗೆ. ಅಂಥ ಕೃಷ್ಣನನ್ನು ಯಾವತ್ತೂ ಕೂಡ ನೀವು ಹೇಗೆ ಅಂತಂದರೆ ಮುದ್ದಾಡ್ತಕ್ಕಂಥದ್ದು ಬರಬೇಕು ನಿಮಗೆ. ಮಗುನ ಹೇಗೆ ಲಾಲನೆ ಪಾಲನೆ ಮಾಡ್ತೀರಿ ನೀವು, ಹೇಗೆ ಮಾಡ್ತೀರಿ? ಸಣ್ಣ ಮಗುನ ಆ ರೀತಿ ಭಾವನೆ. ನಿಮ್ಮ ಮನೇಲಿ ಒಂದು ದೊಡ್ಡ ಮಗು ಇದೆಯಲ್ಲ, ಅದನ್ನು ಹೇಗೆ ಮಾತಾಡಿಸ್ತೀರಿ? ಹಾಗೆ ಮಾತಾಡಿಸ್ಬೋದು. ಮತ್ತು ಯಾವ ರೀತಿ ಟೈಮ್ ಟು ಟೈಮ್ ನೀವು ಬ್ರೇಕ್ಫಾಸ್ಟ್ ಕೇಳ್ತೀರಿ, ಮಧ್ಯಾಹ್ನ ಲಂಚ್ ಕೇಳ್ತೀರಿ, ನೈಟ್ ಡಿನ್ನರ್ ಕೇಳ್ತೀರಿ ನಿಮ್ಮ ಮಕ್ಕಳಿಗೆ, ಆ ಭಾವನೆ ನಿಮಗೆ ಬರಬೇಕು. ನನ್ನ ದೇವರ ಮೇಲೆ ಕೃಷ್ಣ ಇದ್ದಾನೆ, ಬಾಲ್ಯದಲ್ಲೂ ಇದ್ದಾನೆ ಅವ, ಯವನದಲ್ಲೂ ಇದ್ದಾನೆ ಅವ, ನಾನು ಅವನನ್ನು ಹೀಗೆ ಮಾತಾಡಿಸ್ಬೇಕು. ಅರೆ ನಾನು ಎಲ್ಲಾದರೂ ಹೋಗ್ಬಿಟ್ರೆ ನನ್ನ ಕೃಷ್ಣನಿಗೆ ಯಾರು ನೈವೇದ್ಯ ಮಾಡ್ತಾರೆ ಅನ್ನೋ ಭಾವನೆ ನಿಮಗೆ ಬರಬೇಕು. ಅರೆ ಮಾಡೋದು ಇಲ್ದಿದ್ದಾಗ 4 ದಿವಸ ಟ್ರಿಪ್ ಹೊಡೆಯೋದು. ಅದಕ್ಕೆ ಕೃಷ್ಣ ಇದ್ದಾನೆ ಅಂತಂದರೆ ನೀವು ಆ ಭಾವನೆಯಿಂದ ಮಾಡಿದಾರೆ ಅಂತಂದರೆ, ನೀವಿಲ್ಲ ಅಂದರೆ ನಿಮ್ಮ ಬದಲಿಗೆ ಯಾರನ್ನಾದ್ರೂ ಒಬ್ಬನು ಇಟ್ಟೇನೆ ಹೋಗಬೇಕು. ಅಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡಿಸಿ. ನಾನೆಲ್ಲರೂ ಹೋದರೆ ಆ ಪೆಟ್ಟೆ ಸಮೇತ ಹೊತ್ಕೊಂಡು ಹೋಗ್ತೀನಿ. ಮತ್ತೆ ಅಲ್ಲಿ ಅಭಿಷೇಕ, ಮತ್ತೆ ಅಲ್ಲಿ ಪೂಜೆ. ಆದರೆ ನಾನೇನೋ ಮಾಡ್ತೀನಿ ಅಂತ ನಿಮಗೆ ಹೇಳಲಿಲ್ಲ. ನಿಮಗೂ ಕೂಡ ಕೃಷ್ಣನ ದರ್ಶನವಾಗಲಿ, ಕೃಷ್ಣನ ಸಾಕ್ಷಾತ್ಕಾರವಾಗಲಿ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಕೃಪಾಕಟಾಕ್ಷ ಸಿದ್ಧಿರಸ್ತು. ಖಂಡಿತವಾಗ್ಲೂ ಗುರುಗಳೇ, ಕೃಷ್ಣನ ಹೇಗೆ ನಾವು ಪೂಜಿಸಬೇಕು ಅಂತ ತಿಳಿಸಿದ್ರಿ. ಅದರ ಜೊತೆಯಲ್ಲಿ ಕೃಷ್ಣನ ಲೀಲೆಗಳಿಗೂ ಸಾಕಷ್ಟಿದೆ. ಅದರಲ್ಲಿ ಕೆಲವೊಂದು ವಿಚಾರಗಳನ್ನ ನಮ್ಮ ಜೊತೆ ಇವತ್ತು ಹಂಚ್ಕೊಂಡಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.